ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ರೋಹಿಣಿ ಚೌಹಾಣ್. ಶ್ರೀ ರಾಮಾರೂಢ ಮಠ ಶಿರೋಳ ಗ್ರಾಮದಲ್ಲಿ ನಡೆದ 36ನೇಯ ಸತ್ಸಂಗ ಸಮ್ಮೇಳನ ಇಂದು ದಿನಾಂಕ 29/1/2025 ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ಶ್ರೀ ಸಿದ್ಧಾರೂಢ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನದಿಂದ ಶ್ರೀ ರಾಮಾರೂಢ ಮಠದವರೆಗೆ ಸಕಲ ವಾದ್ಯ ಮೇಳ ಕುಂಭಮೇಳ ಆರತಿಯೊಂದಿಗೆ ಜರುಗಿತು. ಶ್ರೀ ಶಂಕರಾರೂಢ ಸ್ವಾಮಿಗಳ ನೇತೃತ್ವದಲ್ಲಿ 6 ದಿನಗಳ ಕಾಲ ಸತತವಾಗಿ ಪ್ರವಚನ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಜರುಗಿದ್ದು, ಕೊನೆಯ ದಿನ ರೈತಗೋಷ್ಠಿ ಹಾಗೂ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿಗಳು ರೈತರಿಗೆ ಸಾವಯವ ಕೃಷಿ, ಭೂಮಿ ಲಾಭ, ಗೋವುಗಳ ಮಹತ್ವ ಮತ್ತು ಶ್ರೀ ರಾಮಾರೂಢ ಮಠದ ಶಿಕ್ಷಣ ವ್ಯವಸ್ಥೆ ಹಾಗೂ ಗೋಶಾಲೆಗಳ ಕುರಿತು ಉಪಯುಕ್ತ ಮಾಹಿತಿಯನ್ನು ನೀಡಿದರು. ಭಕ್ತರು, ಗ್ರಾಮಸ್ಥರು, ಗುರು ಹಿರಿಯರ ಸಹಭಾಗಿತ್ವದಲ್ಲಿ 36ನೇಯ ಸತ್ಸಂಗ ಭಕ್ತಿ ಮತ್ತು ಶ್ರದ್ಧೆಯಿಂದ ಯಶಸ್ವಿಯಾಯಿತು. ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿಗಳ ಸಂದೇಶ ಹಾಗೂ ಭಕ್ತರ ಶ್ರೀಗಳ ಬಗ್ಗೆ ಏನು ಹೇಳಿದರು ನೋಡೋಣ ಬನ್ನಿ. ಸಿದ್ಧಗಿರಿ ಸಂಸ್ಥಾನ ಮಠ ಕಣೇರಿ. ನಾನು ಇವತ್ತಿನ ದಿವಸ ಈ ರಾಮಾರೂಢ ಮಠದಲ್ಲಿ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ರಾಮಾರೂಢ ಮಠದಲ್ಲಿ ಕೃಷಿ ಗೋಷ್ಠಿಯಲ್ಲಿ ಭಾಗವಹಿಸ್ಲಿಕ್ಕೆ ಇವತ್ತು ಬಂದಿದ್ದೆ. ಮಠದ ಪೂಜ್ಯ ರಾಮಾರೂಢ ಮಠದಲ್ಲಿ ಸುಮಾರು 36 ವರ್ಷಗಳಿಂದ ಸತ್ಸಂಗ ನಡೀತಾ ಬರ್ತಾ ಇದೆ. ಅವ್ಯಾಹತವಾಗಿ ಅವಿರತವಾಗಿ ನಡೀತಾ ಬರ್ತಾ ಇದೆ. ಪ್ರತಿ ವರ್ಷ ಆಧ್ಯಾತ್ಮಿಕ ಚಟುವಟಿಕೆಗಳು, ಬೇರೆ ಬೇರೆ ವಿಷಯಗಳ ಮೇಲೆ ಪ್ರವಚನಗಳು ಇಲ್ಲಿರ್ತಾವೆ. ನಾನು ಬಹಳ ವರ್ಷಗಳಿಂದನೂ ಬಂದಿದ್ದೆ, ಈ ಸಾರಿನೂ ಬಂದೀನಿ. ದೊಡ್ಡ ಬೆಳವಣಿಗೆ ಏನು ಅಂದರೆ, ಮೊದಲು ಪೂಜ್ಯರು ಬರೀ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತೇ ಚಿಂತನ ಮಂಥನ ಇಟ್ಕೊಳ್ತಿದ್ರು. ಈಗ ಪೂಜ್ಯರು ಒಂದು ದಿವಸ ಯುವಕರಿಗಾಗಿ, ಒಂದು ದಿವಸ ಮಹಿಳೆಯರಿಗಾಗಿ, ಒಂದು ದಿವಸ ಕೃಷಿಕರಿಗಾಗಿ, ಹೀಗೆ ಬೇರೆ ಬೇರೆ ಸಮಾಜದ ವಿವಿಧ ಮುಖಗಳನ್ನು ಉದ್ದೇಶವಾಗಿ ಇಟ್ಕೊಂಡು ಆಯಾ ಘಟಕಗಳಿಗೆ ಅನುಕೂಲವಾಗುವಂಥ ವಿಷಯಗಳನ್ನು ಅದಕ್ಕೆ ಸ್ವಲ್ಪ ಅಧ್ಯಾತ್ಮದ ಟಚ್ ಕೊಟ್ಟು ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇರೋದು ಬಹಳ ವಿಶೇಷ ಅನಿಸ್ತು ನನಗೆ. ಮತ್ತು ಮೊದಲು ನಾನು ಬರ್ತಾ ಇದ್ದೆ, ಆವಾಗ 100-200 ಜನನೋ 300 ಜನನೋ ಇರ್ತಿದ್ರು, ಅವರು ಶಾಲೆ ಮಕ್ಕಳು ಇರ್ತಿದ್ರು. ಆದರೆ ಇವತ್ತಿನ ದಿವಸ ನೋಡಿದರೆ ಸಾವಿರಾರು ಜನ ಕೃಷಿಕರು ಮತ್ತು ಪ್ರತ್ಯಕ್ಷವಾಗಿ ಹೊಲದಲ್ಲಿ ಕೆಲಸ ಮಾಡುವಂಥವರು ಮತ್ತು ತಾಯಂದಿರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಇಡೀ ಕಾರ್ಯಕ್ರಮದ ಸ್ವರೂಪನೇ ಮೊದಲಿಗಿಂತಲೂ ತುಂಬ ಭಿನ್ನವಾಗಿದೆ. ಅದು ನನಗನ್ಸಿದ ಮಟ್ಟಿಗೆ ನಮ್ಮ ಶಂಕರಾರೂಢ ಶ್ರೀಗಳು ಮೊದಲಿಗಿಂತಲೂ ಸ್ವಲ್ಪ ವಿಭಿನ್ನವಾಗಿ ಮಠವನ್ನು ಸಮಾಜಮುಖಿಗೊಳಿಸುವಂಥ ಅವ್ರ ಪ್ರಯತ್ನ ಇರ್ಬೋದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಒಂದು ಸಮಾಜ ಮಠದ ಕಡೆ ಬರುವಂತಹದ್ದು ಒಂದು ಪ್ರವೃತ್ತಿ, ಇನ್ನೊಂದು ಸಮಾಜದ ಜನರಿಗೆ ಬೇಕಾಗುವಂತಹ ಚಟುವಟಿಕೆಗಳನ್ನು ನಡೆಸಿ ಮಠವನ್ನು ಸಮಾಜಮುಖಿಗೊಳಿಸುವಂತಹದ್ದು ಇನ್ನೊಂದು. ಆ ದಿಶೆಯಲ್ಲಿ ಪೂಜ್ಯರು ಯಶಸ್ವಿಯಾಗಿದ್ದಾರೆ ಅಂತ ನನಗನ್ನಿಸ್ತತಿ. ಇಲ್ಲಿ ಒಳ್ಳೆಯ ಶಿಕ್ಷಣ ಮಕ್ಕಳಿಗೆ ಈ ಅಕ್ಕಪಕ್ಕದ ಊರುಗಳಿಂದಲೂ ಮತ್ತು ಈ ಶಿರೋಳದಿಂದಲೂ ತುಂಬಾ ಮಕ್ಕಳು ಇಲ್ಲಿ ಬರ್ತಾರೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ನಡೀತಾ ಇರೋದ್ರಿಂದ ಅವರ ಶಿಕ್ಷಣದ ಗುಣಮಟ್ಟ ತುಂಬ ಚೆನ್ನಾಗಿರೋದ್ರಿಂದ ಇಷ್ಟು ಸಣ್ಣ ಮಕ್ಕಳು ಫ್ಲೂಯೆಂಟ್ ಆಗಿ ಕನ್ನಡ ಮತ್ತು ಅಂಗ್ರೇಜಿ ವಿಷಯಗಳನ್ನು ಮಾತನಾಡೋದನ್ನು ನೋಡಿದರೆ ಬಹಳ ಅದ್ಭುತ ಅನಿಸುತ್ತೆ. ಅದರ ಜೊತೆಗೆ ಅವರ ಸಾಂಸ್ಕೃತಿಕ ಚಟುವಟಿಕೆಗಳಾಗಿರಲಿ ಅಥವಾ ಕೃಷಿ ಚಟುವಟಿಕೆಗಳು, ಆಮೇಲೆ ಇತ್ತೀಚೆಗೆ ಮಠದಲ್ಲಿ ಈ ಕರೋನಾ ಕಾಲದಿಂದನೂ ಸಹಿತ ಸುಮಾರು 47 ಲಕ್ಷ ಜನರಿಗೆ ಸಂಘದ ಕಾರ್ಯಕರ್ತರ ಮಾಧ್ಯಮದಿಂದ 47 ಲಕ್ಷ ಜನರಿಗೆ ಕೋವಿಡ್ನ ಔಷಧವನ್ನು ಪೂರೈಸುವಂಥ ಒಂದು ದೊಡ್ಡ ಕಾರ್ಯವನ್ನು ಈ ರಾಮಾರೂಢ ಮಠ ಮಾಡ್ಕೊಂಡು ಬಂದಿದೆ.
ಅದರ ಜೊತೆಗೆ ಇತ್ತೀಚೆಗೆ ಲಂಪಿ ಅಂತಕ್ಕಂಥ ಏನು ಒಂದು ರೋಗ ಜಾನುವಾರುಗಳಿಗೆ ಗಂಟು ರೋಗ ಬಂದಿತ್ತು, ಕೊಚ್ಚೆ ಗಂಟು ರೋಗ. ಅದರ ನಿವಾರಣೆಯಲ್ಲಿಯೂ ಸಹಿತ ಲಕ್ಷಗಟ್ಟಲೆ ಜಾನುವಾರುಗಳಿಗೆ ಈ ಮಠ ಈ ಔಷಧವನ್ನು ಪೂರೈಸುವಂಥ ಕೆಲಸ ಮಾಡಿದೆ. ಅಗದಿ ಇವತ್ತು ನಾಳೆ ಸಾಯ್ತಾವನ್ನುವಂಥ ಹಸುಗಳು ಸಹಿತ ಈ ಔಷಧದಿಂದ ಬದುಕಿ ಇವತ್ತು ಚೆನ್ನಾಗಿದ್ದದ್ದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಶ್ರೀಮಠದಲ್ಲಿ ಗೋಶಾಲೆ ಇದೆ. ಮಠಕ್ಕೆ ಭೂಮಿ ಇಲ್ಲ, ಬಹಳ ಅಂದ್ರೆ ಎಷ್ಟು ಇಲ್ಲ, ಇದ್ದ ಮಠದ ಭೂಮಿ ಅಂದ್ಬಿಟ್ರೆ ಮತ್ತೇನಿಲ್ಲ. ಆದಾಗ್ಯೂ ಸಹಿತ 10-20 ಹಸುಗಳನ್ನ, ಗೀರ್ ಹಸುಗಳನ್ನ ಸಾಕಿ ರೈತರಿಗೆ ಒಂದು ಆದರ್ಶವನ್ನ ನೀಡುವ ಸಲುವಾಗಿ ಪೂಜ್ಯರು ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ ಗವ್ಯೋತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ಸಗಣಿಯಿಂದ, ಮೂತ್ರದಿಂದ ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿ ಯಾವ ರೀತಿ ರೈತರು ತಮ್ಮ ಮನೆಯ ಆದಾಯವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋದಕ್ಕಾಗಿ ಇಲ್ಲಿ ಅವುಗಳನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಇತ್ತೀಚೆಗೆ ಹೊಸದಾಗಿ ಒಂದು ನೇತ್ರ ಬಿಂದು ಅಂತಕ್ಕಂಥ ಒಂದು ಕಾರ್ಯಕ್ರಮ, ಅಂದ್ರೆ ಈ ಕಣ್ಣಿನ ಯಾವುದೇ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳಿಗೆ ತಿಂಗಳಿನಲ್ಲಿ 2 ಸಾರಿ ಒಂದು ಔಷಧವನ್ನು ಹಾಕುವಂತ ವ್ಯವಸ್ಥೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಒಂದು ಪ್ರತಿಷ್ಠಾನದವರು ಬರ್ತಾರವರು, ವರದಶ್ರೀ ಫೌಂಡೇಶನ್ದವರು ಬಂದು ಔಷಧ ಹಾಕ್ತಾರೆ. ಸಾವಿರ ರೂಪಾಯಿಗಳನ್ನ ಖರ್ಚು ಮಾಡಿದರೂ ಸಹಿತ ಬಗೆಹರಿದಂಥ ಅಥವಾ ನಿವಾರಣೆ ಆಗದಂಥ ಕಣ್ಣಿನ ಸಮಸ್ಯೆಗಳು 10-20 ರೂಪಾಯಿನಲ್ಲಿ ಬಗೆಹರಿದು ಹೋಗ್ತಾವು. ಅಂಥ ಒಂದು ಸೌಲಭ್ಯವನ್ನು ನಾಡಿನ ಜನರಿಗೆ ಶಂಕರಾರೂಢ ಶ್ರೀಗಳು ಒದಗಿಸಿಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಇತ್ತೀಚಿನ ನಮ್ಮ ಮಠಗಳು ಇದೇ ದಿಶೆಯಲ್ಲಿ ಸಾಗಬೇಕು ಅಂತ ನಮ್ಮದು ಸಹಿತ ಇಚ್ಛೆ. ಆ ದಿಶೆಯಲ್ಲಿ ಒಂದು ಆದರ್ಶಪ್ರಾಯವಾದಂಥ ಮಠವಾಗಿ ಇದನ್ನ ಪರಿವರ್ತಿಸ್ತಾ ಇದ್ದಾರೆ ಗುರುಗಳು. ಆದ್ದರಿಂದ ಗುರುಗಳಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕಡಿಮೆ. ಈ ಒಂದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸುಕ್ಷೇತ್ರ ಶಿರೋಳ ಗ್ರಾಮದ ಶ್ರೀ ರಾಮಾರೂಢ ಮಠದಲ್ಲಿ 36ನೇ ಒಂದು ಸತ್ಸಂಗ ಸಮ್ಮೇಳನ ಕಾರ್ಯಕ್ರಮದ ಈ ಒಂದು ಶಂಕರಾರೂಢ ಸ್ವಾಮೀಜಿಗಳ ನೇತೃತ್ವದೊಳಗೆ ಸರ್ವ ಕಾರ್ಯಕ್ರಮಗಳು ಕೂಡ ಜರುಗಿತು. ಇವತ್ತು ಯಶಸ್ವಿ 3ನೇ ದಿವಸ ಅತ್ಯುತ್ತಮವಾದಂತ ಒಂದು ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ಅಲ್ಲ ವಿಶ್ವನೇ ಒಂದು ಭಾವ ಭಕ್ತಿಯಿಂದ ನೋಡ್ತಕ್ಕಂಥ ಕಣ್ಣೇರಿ ಮಠದ ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಅವರ ಮಾತುಗಳನ್ನ ನಾವು ನಿಜವಾಗಿಯೂ ಯಾವ ರೀತಿ ಈ ದೇಶ ರೈತ ಒಕ್ಕದಿದ್ರೆ ಬಿಕ್ಕುವುದು ಜಗವೆಲ್ಲ ಅನ್ನೋ ಹಾಗೆ ಅವರು ರೈತಾಪಿ ವರ್ಗದ ಒಂದು ಮಹಿಳೆಯರಿರ್ಬೋದು, ಇವತ್ತು ಪುರುಷರಿರ್ಬೋದು, ಎಲ್ಲರಿಗೂ ಕೂಡ ಅತ್ಯುನ್ನತವಾದಂತ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನೀಡಿದರು. ಬಹುಶಃ ಇವತ್ತು ನಮ್ಮ ದೇಶ ರೈತಾಪಿ ದೇಶನ ಇದು. ಈ ದೇಶದಲ್ಲಿ ಇವತ್ತಿನ ದಿವಸ ನಾವು ಬೇರೆ ಬೇರೆ ದೇಶದ ರಸಗೊಬ್ಬರಗಳನ್ನ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಆ ರಸಗೊಬ್ಬರಗಳಿಂದ ಏನು ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ರೋಗ ರುಜಿನಗಳು ಬರ್ತಾವ ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಸವಿಸ್ತಾರವಾಗಿ ಹೇಳಿದ್ರು. ಅದರ ಜೊತೆಗೇನೆ ನಾವು ಸಾವಯವ ಕೃಷಿ ಬಗ್ಗೆನೂ ಕೂಡ ಬಹಳಷ್ಟು ತುಂಬಾ ಸೊಗಸಾಗಿ ಹೇಳಿದ್ರು. ಆ ಸಾವಯವ ಕೃಷಿಯಿಂದ ನಾವು ಈ ಒಂದು ಭೂಮಿ ಅಷ್ಟೇ ಅಲ್ಲ, ಇಡೀ ಜಗತ್ತನ್ನ ನಾವು ಈ ಒಂದು ರಾಸಾಯನಿಕ ನಿಟ್ಟಿನಲ್ಲಿ ಕನ್ನೇರಿ ಅಪ್ಪ ಅವರು ಹೇಳಿದಂತ ಮಾರ್ಗದರ್ಶನ ನಾವು ಓದಿ ಪಾತ್ರ ಪ್ರತಿಯೊಬ್ಬರು ಕೂಡ 101 ವರ್ಷನ ನಾವು ಮಿನಿಮಮ್ ಆಗಿ ನಾವು ಬದುಕಬಹುದು ಅನ್ನೋ ನಿಟ್ಟೊಳಗೆ ನಮ್ಗೆ ತುಂಬಾ ಸ್ವಾರಸ್ಯವಾಗಿ ಹೇಳಿಕೊಟ್ಟಿದ್ರು. ಅದರ ಜೊತೆಗೇನೆ 41 ಲಕ್ಷ ಕರೋನಾ ಟೈಮ್ದಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಶಂಕರಾರೂಢ ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಪ್ರತಿಯೊಬ್ಬ ಇವತ್ತು ಕರೋನಾ ಬಂದದಂದ್ರೆ ಮುಟ್ಟುವಂತ ಪರಿಸ್ಥಿತಿ ಮನೆಯಲ್ಲಿ ಕೂಡ ಇದ್ದಿಲ್ಲ. ಅಂತ ನಿಟ್ಟಿನಲ್ಲಿ ಇವತ್ತು ಶಂಕರಾರೂಢ ಅಪ್ಪ ಅವರು ತಮ್ಮ ಈ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿರ್ಬೋದು, ಆಮೇಲೆ ಈ ಶಿರೋಳ ಗ್ರಾಮದ ಎಲ್ಲ ಹಿರಿಯರಿರ್ಬೋದು, ಆಮೇಲೆ ರೈತ ಮಿತ್ರರಿರ್ಬೋದು, ಎಲ್ಲರನ್ನು ಕಳ್ಕೊಂಡು ಕರೋನಾದ ಭಯವನ್ನ ಹೋಗಲಾಡಿಸಿ 41 ಲಕ್ಷ ಜನರನ್ನ ಬದುಕಿಸಿದ್ದಾರೆ ಅನ್ನೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಮಸ್ಕಾರ.